ಬಿಗ್ ಬಾಸ್ ಕನ್ನಡ ಸೀಸನ್ 12 14ನೇ ವಾರ. ಸೊ ಈ ವಾರದಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನ ತುಂಬಾನೇ ಡಿಫ್ರೆಂಟ್ ಆಗಿ ನಡೆಸಿದ್ದಾರೆ ಬಿಗ್ ಬಾಸ್. ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾದಾಗ ಯಾರೆಲ್ಲ ನಾಮಿನೇಟ್ ಆಗಿದ್ರು, ಹಾಗೇನೆ ಯಾರೆಲ್ಲ ಸೇಫ್ ಆಗಿದ್ದಾರೆ, ಇದೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಹಾಗೇನೆ ಇಲ್ಲಿ ಫಿಮೇಲ್ಸ್ ಒಂದ್ಸಲ ಓಡಬೇಕಾಗಿರುತ್ತೆ, ಮೇಲ್ಸ್ ಒಂದ್ಸಲ ಓಡಬೇಕಾಗುತ್ತೆ ಒಟ್ಟಿಗೆನೆ. ಹಾಗೇನೆ ಒಂದು ಫ್ಲಾಗ್ ಅನ್ನು ಇಟ್ಟಿರ್ತಾರೆ. ಆ ಫ್ಲಾಗ್ ಅನ್ನ ಯಾರು ಮೊದಲು ತಗೊಳ್ತಾರೋ ಅವರಿಗೆ ನಾಮಿನೇಷನ್ ಮಾಡುವಂತಹ ಅವಕಾಶ ಸಿಗುತ್ತೆ. ಸೊ ಈ ರೀತಿಯಾಗಿ ಇಡಲಾಗಿತ್ತು. ಹಾಗೇನೆ ಇದರಲ್ಲಿ ಮೊದಲ ಸುತ್ತಿನಲ್ಲಿ ರಕ್ಷಿತಾ ಅವರು ಇದನ್ನ ಪಡ್ಕೊಳ್ತಾರೆ. ಹಾಗೇನೆ ಅವರು ಕಾವ್ಯ ಶೈವ ಮತ್ತೆ ಸ್ಪಂದನ ಸೋಮಣ್ಣ ಇವರಿಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಹಾಗೇನೆ ಅವ್ರು ಕೊಟ್ಟಂತಹ ರೀಸನ್ ಅನ್ನ ನೀವು ನಿನ್ನೆ ಎಪಿಸೋಡ್ ಅಲ್ಲಿ ಕೇಳೇ ಇರ್ತೀರಾ. ಕಾವ್ಯ ಅವರಿಗೆ ಅವ್ರು ಕೊಟ್ಟಂತಹ ರೀಸನ್ ಅಷ್ಟೊಂದು ಸರಿ ಇರಲಿಲ್ಲ. ಇಲ್ಲಿ ರಕ್ಷಿತಾ ಅವರು ಬೇರೆ ಎಲ್ಲ ಗೇಮ್ಗಳನ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರ ವೈಯಕ್ತಿಕವಾದಂತಹ ಗೇಮ್ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ರೀಸನ್ ಕೊಡುವಂತಹ ಸಮಯದಲ್ಲಿ ವ್ಯಾಲಿಡ್ ರೀಸನ್ಗಳನ್ನ ಕೊಡ್ತಾ ಇಲ್ಲ, ಅಥವಾ ಅವ್ರಿಗೆ ಹೇಳಲಿಕ್ಕೆ ಬರ್ತಾ ಇಲ್ಲೋ ಗೊತ್ತಿಲ್ಲ. ಒಟ್ಟಾರೆಗೆ ಅವರು ಬಾಯಿನಿಂದ ಬರುವಂತಹ ಮಾತುಗಳು ಅಂದ್ರೆ ಇವಾಗ ನಾಮಿನೇಷನ್ ಮಾಡಿ ಅವ್ರು ಕೊಡುವಂತಹ ರೀಸನ್ ಏನಿದೆ ಅರ್ಥನೇ ಇಲ್ಲ ಅನ್ನೋ ರೀತಿನಲ್ಲಿ ಇದಾವೆ. ಸೊ ಕಾವ್ಯ ಅವರಿಗೆ ಅವರು ಮನೆ ಕೆಲಸದಲ್ಲೇ ಪಾರ್ಟಿಸಿಪೇಟ್ ಮಾಡಲ್ಲ, ತಮ್ಮನೆ ಅಂತ ಅಂದ್ಕೊಂಡಿಲ್ಲ ಅನ್ನೋ ರೀತಿನಲ್ಲಿ ಹೇಳ್ತಾರೆ. ಆದ್ರೆ ಕಾವ್ಯ ಶೈವ್ ಅವರು ತಮಗೆ ಕೊಟ್ಟಿರೋ ಎಲ್ಲ ಕೆಲಸನ ನಾನು ಮಾಡಿದ್ದೀನಿ, ನನ್ಗೆ ಕೊಟ್ಟಿರೋ ಕೆಲಸನ ಬಿಟ್ಟು ಬೇರೆ ಕೆಲಸ ಮಾಡೋದು ಬಿಡೋದು ಅವರವರ ವೈಯಕ್ತಿಕ ಆಗಿರುತ್ತೆ. ಸೊ ನನ್ಗೆ ಸಿಕ್ಕಿರುವಂತಹ ಕೆಲಸನ ನಾನು ಕರೆಕ್ಟಾಗಿ ಕ್ಲೀನಾಗಿನೇ ಮಾಡಿದ್ದೀನಿ. ಸೊ ಅದು ಹೇಗೆ ಇದು ಕೂಡ ಒಂದು ಕಾರಣ ಆಗುತ್ತೆ. ಹಾಗೇನೆ ಎಲ್ಲರೂ ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ತಮ್ಗೆ ಕೊಟ್ಟಿರೋ ಕಾರಣನ, ತಮ್ಗೆ ಕೊಟ್ಟಿರೋ ಕೆಲಸವನ್ನ ಬಿಟ್ಟು ಬೇರೆ ಒಂದು ಕೆಲಸವನ್ನ ಎಕ್ಸ್ಟ್ರಾ ಮಾಡ್ತಾರೆ. ಎಲ್ಲರೂ ಕೂಡ ಮಾಡ್ತಾರೆ, ನಾನೊಬ್ಳೇ ಮಾಡಲ್ವಾ ಅನ್ನೋ ರೀತಿನಲ್ಲಿ ಪ್ರಶ್ನೆ ಮಾಡ್ತಾರೆ. ಸೊ ಆ ಪ್ರಶ್ನೆ ಮಾಡಿದಾಗ ರಕ್ಷಿತಾ ಅವ್ರ ಬಳಿ ಅದಕ್ಕೆ ಸರಿಯಾಗಿ ಉತ್ತರ ಕೂಡ ಇರೋದಿಲ್ಲ. ಸೊ ಈ ರೀತಿಯಾಗಿ ಕಾವ್ಯ ಅವರಿಗೆ ಕೊಟ್ಟಂತಹ ರೀಸನ್ ಸ್ವಲ್ಪ ವೀಕ್ ಆಗಿತ್ತು, ಸ್ಪಂದನ ಅವರಿಗೆ ಕೊಟ್ಟಂತಹ ರೀಸನ್ ಸ್ವಲ್ಪ ವ್ಯಾಲಿಡ್ ಆಗಿತ್ತು. ಸೊ ಹೀಗಾಗಿನೇ ಗಿಲ್ಲಿ ಅವರು ಸ್ಪಂದನ ಅವರ ಫೋಟೋನ ಹೊಡಿತಾರೆ, ಸ್ಪಂದನ ಅವರು ನಾಮಿನೇಟ್ ಆಗ್ತಾರೆ. ಇದಾದ ನಂತರ ಸೆಕೆಂಡ್ ರೌಂಡಲ್ಲೂ ಅದೇ ರೀತಿಯಾಗಿ ಆಗುತ್ತೆ, ಅಶ್ವಿನಿ ಅವರು ನಾಮಿನೇಟ್ ಆಗ್ತಾರೆ. ಮೂರನೇ ರೌಂಡಲ್ಲಿ ರಾಶಿಕಾ ಶೆಟ್ಟಿ ಅವರು ನಾಮಿನೇಟ್ ಆಗ್ತಾರೆ. ಸೊ ಈ ಮೂವರ ನಾಮಿನೇಷನ್ ಪ್ರಕ್ರಿಯೆ ಈಗಾಗಲೇ ಮುಕ್ತಾಯ ಆಗಿದೆ. ಸೊ ಇನ್ನುಳಿದಂತೆ ಇಬ್ಬರು ಮ್ಯಾಕ್ಸಿಮಮ್ ಆಗಿ ಈ ಒಂದು ನಾಮಿನೇಷನ್ಗೆ ಆ್ಯಡ್ ಆಗೋ ಚಾನ್ಸಸ್ ಇದೆ. ಅದರಲ್ಲಿ ಒಬ್ಬರು ಧ್ರುವಂತ್ ಅವರಂತೂ 100% ಆ್ಯಡ್ ಆಗೇ ಆಗ್ತಾರೆ. ಧ್ರುವಂತ್ ಅವ್ರಿಗೆ ಮತ್ತೆ ಇವರಿಗೆ ಗಿಲ್ಲಿ ಅವರಿಗೆ ಮೊದಲಿಂದನೂ ಕ್ಲಾಶ್ ಇದೆ ಒಂದು. ಮತ್ತೆ ಧ್ರುವಂತ್ ಅವರು ಸೀಕ್ರೆಟ್ ರೂಮಿಗೆ ಹೋಗಿ ಬಂದಾದ ನಂತರ ತುಂಬಾನೇ ವಿಚಿತ್ರವಾಗಿ ಆಡ್ತಾ ಇದ್ರು. ಸೊ ಹೀಗಾಗಿ ಅವ್ರ ಹೆಸರಂತೂ ಫಿಕ್ಸ್ ಆಗಿ ಬಂದೇ ಬರುತ್ತೆ ನಾಮಿನೇಷನ್ ಅಲ್ಲಿ, ಮತ್ತೆ ಅವರನ್ನ ನಾಮಿನೇಟ್ ಮಾಡೇ ಮಾಡ್ತಾರೆ. ಗಿಲ್ಲಿ ಅವರು ಕೂಡ ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು ಸೊ ಧ್ರುವಂತ್ ಅವರು ನಾಮಿನೇಟ್ ಆಗೋದಂತೂ ಫಿಕ್ಸ್. ಇವ್ರ ಜೊತೆಗೆ ಧನುಷ್ ಅವರು ನಾಮಿನೇಟ್ ಆಗೋ ಚಾನ್ಸಸ್ ತುಂಬಾನೇ ಹೈ ಇದೆ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಧನುಷ್ ಅವರ ಗೇಮ್ ಕೂಡ ಅಷ್ಟೇನೆ ಒಂದು ಲೆವೆಲ್ಗೆ ಹೋಗ್ತಾ ಇದೆ. ಟಾಸ್ಕ್ ಅಂತ ಬಂದ್ರೆ ಅಷ್ಟೇನೆ ಅವ್ರು ಕಾಣಿಸ್ಕೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಹಾಗೇನೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಶುಗರ್ ಕೋಟಿಂಗ್ ಮಾಡ್ತಾರೆ, ಅದು ಗಿಲ್ಲಿ ಅವ್ರಿಗೂ ಕೂಡ ಗೊತ್ತು. ಗಿಲ್ಲಿ ಅವರು ಕೂಡ ಅದನ್ನ ಹೇಳಿದ್ರು, ಯಾರದೇ ತಪ್ಪಿದ್ರು ಕೂಡ ಅವ್ರ ಹತ್ರನೂ ಹೋಗಿ ಅಲ್ಲಿ ಸಮಾಧಾನ ಮಾಡ್ತಾರೆ, ಇನ್ನೊಬ್ರ ಹತ್ರ ಹೋಗಿ ಅಲ್ಲೂ ಸಮಾಧಾನ ಮಾಡ್ತಾರೆ. ಒಟ್ಟಾರೆಗೆ ಗುಡ್ ಬುಕ್ಸ್ ಅಲ್ಲಿ ಇರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದು ಗಿಲ್ಲಿನೂ ಕೂಡ ತುಂಬಾ ಸಲ ಈ ಹಿಂದೆ ಕೂಡ ಹೇಳಿರೋದ್ರಿಂದ ಧನುಷನ್ನು ಕೂಡ ನಾಮಿನೇಟ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ. ಸೊ ಹೀಗಾಗಿ ಓವರ್ ಆಲ್ ಆಗಿ ನಾಮಿನೇಷನ್ ಪಟ್ಟಿಯನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋದಾದ್ರೆ ಸ್ಪಂದನ, ಅಶ್ವಿನಿ, ರಾಶಿಕಾ, ಧ್ರುವಂತ್ ಮತ್ತೆ ಧನುಷ್ ಗೌಡ ಈ ರೀತಿಯಾಗಿ 5 ಜನ ನಾಮಿನೇಟ್ ಆಗೋದಂತೂ ಫಿಕ್ಸು. ಇವ್ರ ಜೊತೆಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಮ್ಯೂಟೆಂಟ್ ರಘು ಅವರು ನಾಮಿನೇಷನ್ ಅಲ್ಲಿ ಬರಬಹುದು. ಬಟ್ ನನಗೆ ಯಾಕೋ ಮ್ಯೂಟೆಂಟ್ ರಘು ಅವರು ನಾಮಿನೇಷನ್ ಬರ್ತಾರೆ ಅಂತ ಅನ್ಸಲ್ಲ. ಈ ಕಡೆ ಉಳ್ಕೊಳ್ಳೋದು ಕಾವ್ಯ ಹಾಗೇನೆ ರಕ್ಷಿತಾ ಇಬ್ರೇನೆ. ಸೊ ಅವರಿಬ್ಬರಲ್ಲಿ ಕಾವ್ಯ ಅವರನ್ನಂತೂ ನಾಮಿನೇಟ್ ಮಾಡಲ್ಲ ಗಿಲ್ಲಿ ಅವರು. ರಕ್ಷಿತಾ ಅವ್ರ ಹೆಸರೇನಾದರೂ ನಾಮಿನೇಷನ್ ಅಲ್ಲಿ ಬಂದ್ರೆ ರಕ್ಷಿತಾ ಅವ್ರು ನಾಮಿನೇಟ್ ಆಗಬಹುದೇನೋ, ಬಟ್ ಅದು ಕೂಡ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅದನ್ನು ನೀವು ಕಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಒಂದು ನಾಮಿನೇಷನ್ ಪಟ್ಟಿ ಏನಿದೆ 5 ಜನರದ್ದಾಗಿರುತ್ತೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 6 ಆಗಬಹುದು. ಅದು ರಘು ಅಥವಾ ರಕ್ಷಿತಾ ಇಬ್ಬರಲ್ಲಿ ಒಬ್ರು ಇರ್ತಾರೆ. ಹಾಗೇನೆ ಉಳಿದಂತೆ ಧನುಷ್, ಧ್ರುವಂತ್, ಹಾಗೇನೆ ರಾಶಿಕಾ, ಅಶ್ವಿನಿ ಮತ್ತೆ ಸ್ಪಂದನ ಸೋಮಣ್ಣ ಇವರಿಷ್ಟು ಜನ ಇರ್ತಾರೆ ಅನ್ನೋದು ನನ್ನ ಒಂದು ಪ್ರಿಡಿಕ್ಷನ್. ನಿಮ್ಮ ಪ್ರಿಡಿಕ್ಷನ್ ಅನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.